ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಕೆಪಿಸಿಎಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಇರುವಂಥ ಒಂದು ಕಾಮನ್ ಡೌಟಿನ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನದು ಕಾಮನ್ ಡೌಟು ಅಂತಂದರೆ, ಇದು ನನಗೆ ಕಾಮನ್ ಡೌಟ್ ಯಾಕೆ ಅನಿಸ್ತು ಅಂದರೆ, ನಾನು ಅಪ್ಲೋಡ್ ಮಾಡಿರೋಂಥ ವೀಡಿಯೋಸಲ್ಲಿ ಕಮೆಂಟ್ ಸೆಷನಲ್ಲಿ ಭಾಳಷ್ಟು ಜನ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ಸಾಕಷ್ಟು ಕಡೆ ಕೇಳಿದ್ದಾರೆ. ಏನು ಆ ಪರ್ಟಿಕ್ಯುಲರ್ ಕ್ವಶನ್ ಅಪ್ಪ ಅಂದರೆ, ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಸರ್? 2025-2026 ಇದು ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಈ ಒಂದು ರೀ ಎಕ್ಸಾಮ್ಗೆ ಯಾರೆಲ್ಲ ಅಟೆಂಡ್ ಮಾಡ್ಬೋದು? 2017 ಅಪ್ಲೈ ಮಾಡಿರೋರು ಎಲ್ಲರೂ ಅಪ್ಲೈ ಮಾಡ್ಬೋದು, ಅಟೆಂಡ್ ಮಾಡ್ಬೋದಾ? ಅಥವಾ ಕೇವಲ 2024 ಅಟೆಂಡ್ ಮಾಡಿರೋರು ಮಾತ್ರ ಅಟೆಂಡ್ ಮಾಡಬೇಕಾ ಅನ್ನೋ ಒಂದು ಕಾಮನ್ ಕ್ವಶನು ಅಥವಾ ಕಾಮನ್ ಕನ್ಫ್ಯೂಷನು ಎಲ್ಲರಿಗೂ ಕಾಡ್ತಾಯಿದೆ. ಸೊ ಇದು ಒಂದು ನಾನೇನು ಉತ್ತರ ಕೊಡ್ತಾ ಇದ್ದೀನಿ, ಇನ್ನೊಂದು ನನ್ನ ಕಡೆಯಿಂದ ಬಂದಿರುವಂಥ ಸ್ಮಾಲ್ ಅನಾಲಿಸಿಸ್ ಕಡೆಯಿಂದ ಬಂದಿರುವಂಥ ಒಂದು ಉತ್ತರ ಅಂತ ಇಟ್ಕೊಳ್ಳಿ. ನೋಡೋಣ ಆ ಒಂದು ಅನಾಲಿಸಿಸ್ ನಿಮ್ಗೆ ಹೇಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ ಅಂತ ನೋಡೋಣ. ಆ ಒಂದು ಅನಾಲಿಸಿಸ್ ಮೇಲೆ ಅಥವಾ ನನ್ನ ಉತ್ತರ ಮೇಲೆ ನಿಮ್ಗೆ ಏನಾದರೂ ಸಂಶಯ ಇತ್ತು ಅಥವಾ ಏನಾದರೂ ಕಮೆಂಟ್ ಮಾಡಬೇಕು ಅಂತಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನೋಡೋಣ ಆ ಕಮೆಂಟಿಗೆ ತಕ್ಕಂತೆ ನಾನು ಉತ್ತರನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಏನಿದೆಯಪ್ಪ ಅಂದರೆ, ಸ್ಟೂಡೆಂಟ್ಸ್ಗೆ ಕಾಮನ್ ಆಗಿರೋಂಥ ಕ್ವಶನ್ ಏನು, ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡ್ಬೋದು? ಏನು 2024 ಅಟೆಂಡ್ ಮಾಡಿರೋರು ಮಾತ್ರ ಮಾಡಬೇಕಾ ಅಥವಾ 2017-18 ಅಪ್ಲೈ ಮಾಡಿರೋಂಥ ಎಲ್ಲ ಆಸ್ಪಿರೆಂಟ್ಸ್ ಅಟೆಂಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ಸೊ ನೋಡಿ, KPCL ಅವರು ಎಲ್ಲೂ ಅಫಿಷಿಯಲಾಗಿ ಹೇಳಿಲ್ಲ 2024 ಅಟೆಂಡ್ ಮಾಡಿರೋರು ಮಾತ್ರ ಅಟೆಂಡ್ ಮಾಡಬೇಕಂತೇಳಿ. ಇಲ್ಲಿ ಸ್ಟೂಡೆಂಟ್ಸ್ಗೆ ಈ ಡೌಟ್ ಯಾಕೆ ಬಂತು ಅಂದರೆ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟಲ್ಲಿ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅವರು ಮಾತ್ರ ಅಟೆಂಡ್ ಮಾಡಿ ಅಂತೇಳಿ ಲಾಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದರಲ್ಲಿ ದೋಸ್ ಹ್ಯಾವ್ ಅಟೆಂಡೆಡ್ ಇನ್ 2024 ಓನ್ಲಿ ಅಂತ ಕೊಟ್ಟಿಲ್ಲ. ಅಂದರೆ ಕೇವಲ 2024 ಅಟೆಂಡ್ ಮಾಡಿರೋರು ಮಾತ್ರ ಅಟೆಂಡ್ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ ಅಲ್ಲಿ. ಸೊ ಇದನ್ನ ಪ್ರಕಾರ ನೋಡಿಕೊಂಡ್ರೆ ಎಲ್ಲರೂ ಅಟೆಂಡ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ಮಾಲ್ ಅನಾಲಿಸಿಸ್ ಏನಪ್ಪ ಅಂದರೆ, ನೋಡಿ ಈಗ 2017-2018 ಎಷ್ಟು ಜನ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿದರು? 56,000 ಜನ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿದರು. ಯಾವುದಕ್ಕೆ? KPCL ಎಕ್ಸಾಮ್ಗೆ. ಅಂದರೆ ಅಷ್ಟು ಜನ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಿದರು. ಇಷ್ಟು ಅಪ್ಲಿಕೇಶನ್ಸಲ್ಲಿ 56,000 ಅಪ್ಲಿಕೇಶನ್ಸ್ ಬಿದ್ದಿದ್ರೆ 2017-18 ಅದರೊಳಗಡೆ ಫಸ್ಟ್ ಟೈಮ್ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ವ 18 ಆಗ 40,000 ಪ್ಲಸ್ ಮೆಂಬರ್ಸು ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೆ. ಸೊ ಅಲ್ಲೇನಾಗೋಗುತ್ತೆ, 2018 ಮತ್ತು ಎಕ್ಸಾಮ್ ಆಗೋಗುತ್ತೆ. ಎಕ್ಸಾಮ್ ಹೈಕೋರ್ಟು ಡಿಸಿಷನ್ ಕೊಡುತ್ತೆ. ಅದನ್ನು ಅವ್ರು ಏನು ಮಾಡ್ತಾರೆ, KPCL ಅವರು ಮತ್ತೆ 2024 ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆಗ 18,000 ಜನ ಪ್ಲಸ್ ಸ್ಟೂಡೆಂಟ್ಸು ಎಕ್ಸಾಮ್ನ ಕೊಟ್ಟಿರ್ತಾರೆ. ಎಲ್ಲಿ? 2024 ಅಂದರೆ ಮೊನ್ನೆ ನಡೆದಿರುವಂಥ ಎಕ್ಸಾಮಲ್ಲಿ ಫೆಬ್ರವರಿ 18. ಸೊ ಈಗ ಇದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಎಕ್ಸಾಮ್ ಮಾಡಿ ಅಂತ ಹೇಳ್ತಾರೆ. ಹಾಗಿದ್ದಾಗ 2025 ಯಾರು ಅಟೆಂಡ್ ಮಾಡ್ಬೋದು? ಕೇವಲ ಇವ್ರು ಮಾತ್ರ ಅಟೆಂಡ್ ಮಾಡ್ಬೋದಾ ಅಥವಾ ಇವರಿಗೆಲ್ಲ ಅಪಾರ್ಚುನಿಟಿ ಇದೆಯಾ ಅನ್ನೋದೇ ಪ್ರಶ್ನೆ ಇಲ್ಲಿರೋದು. ಸೊ ನನ್ನ ಕಡೆಯಿಂದ ನೋಡಿದ್ರೆ ಇವರೆಲ್ಲರಿಗೂ ಅಪಾರ್ಚುನಿಟಿ ಇರುತ್ತೆ, ಇವರೆಲ್ಲರಿಗೂ ಅಪಾರ್ಚುನಿಟಿ ಬರುತ್ತೆ, ಇವರಿಗೆಲ್ಲರೂ ಅಟೆಂಡ್ ಮಾಡ್ಬೋದು ಅನ್ನೋದು ನನ್ನ ಉತ್ತರ ಆಗಿರುತ್ತೆ. ಏನಕ್ಕೆ ಅಂತ ಅನ್ನೋದಾದರೆ, ಈಗ ನೋಡಿ, ನಿಮಗೆ 2017-18 ಟೋಟಲ್ ಆಗಿ ಆಸ್ಪಿರೆಂಟ್ಸ್ ಎಷ್ಟು ಅಪ್ಲೈ ಮಾಡಿದ್ರು? 56,000 ಜನ. 2018 ಅಟೆಂಡ್ ಮಾಡಿರೋರೆಷ್ಟು? ಕೇವಲ 40,000 ಜನ. ಇಲ್ಲಿ ಹೈಕೋರ್ಟ್ ಏನು ಮಾಡುತ್ತೆ? ಡಿಸಿಷನ್ ಕೊಡುತ್ತೆ. ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಎಕ್ಸಾಮ್ ಮಾಡಿ ಅಂತ ಹೇಳುತ್ತೆ. ಸೊ KPCL ಅವರು ಜಡ್ಜ್ಮೆಂಟ್ ಪ್ರಕಾರ ಎಕ್ಸಾಮ್ನ ಮಾಡ್ತಾರೆ. ಯಾವಾಗ? 2024 ಈ 2024 ಇಲ್ಲಿ ಅಟೆಂಡ್ ಮಾಡಿರುವಂಥ ಆಸ್ಪಿರೆಂಟ್ಸ್ ಮಾತ್ರ ಹಾಲ್ ಟಿಕೆಟ್ನ ಜನ್ರೇಟ್ ಮಾಡಿರಲ್ಲ. ನೀವು KEದವರು ಕಂಡಕ್ಟ್ ಮಾಡಿದಾಗ ಅಲ್ಲಿ ಎಲ್ಲರಿಗೂ ಮೊತ್ತ 56,000 ಜನಕ್ಕೂ ಹಾಲ್ ಟಿಕೆಟ್ನ ರಿಲೀಸ್ ಮಾಡಿರ್ತಾರೆ ಅಂದರೆ ಅವಕಾಶ ಕೊಟ್ಟಿರ್ತಾರೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ತಮ್ಮ ಅಫಿಷಿಯಲ್ ವೆಬ್ಸೈಟಿಂದ. ಸೊ ಇಲ್ಲಿ ನಮಗೇನು ಅರ್ಥ ಆಯಿತು, 24 ಹೈಕೋರ್ಟಿನ ಜಡ್ಜ್ಮೆಂಟ್ ಪ್ರಕಾರ KEದವರು ಏನು ಹಾಲ್ ಟಿಕೆಟ್ ಜನ್ರೇಟ್ ಮಾಡಿರ್ತಾರೆ ಆ್ಯಸ್ ಪರ್ KPCL ಇಲ್ಲಿ ಜನ್ರೇಟ್ ಮಾಡಿದಾಗ KPCL ಅವರು ಕೂಡ ಇರ್ತಾರ್ತಾನೆ. ಅಂದರೆ KPCL ಅವ್ರಿಗೂ ಗೊತ್ತಿದೆ ಹಾಲ್ ಟಿಕೆಟ್ ಎಲ್ಲ 56,000 ಜನಕ್ಕೂ ಜನ್ರೇಟ್ ಮಾಡಿದ್ದಾರೆ ಅಂತೇಳಿ. ಸೊ ಅಲ್ಲಿ KPCL ಅವರು ಪ್ರಶ್ನೆ ಮಾಡಿಲ್ಲ KEದಾಗೆ, ಕೇವಲ 40,000 ಜನಕ್ಕೆ ಮಾತ್ರ ಹಾಲ್ ಟಿಕೆಟ್ ಜನ್ರೇಟ್ ಮಾಡಿ ಅಂತೇಳಿ. ಸೊ ಒಟ್ಟಿಗೆ ಏನಾಗಿರುತ್ತೆ, KEದವರು ಮೊತ್ತ 56,000 ಜನಕ್ಕೂ ಹಾಲ್ ಟಿಕೆಟ್ನ ರಿಲೀಸ್ ಮಾಡಿರ್ತಾರೆ. ಅದರೊಳಗಡೆ ಕೇವಲ ಇಷ್ಟು ಜನ ಮಾತ್ರ ಎಕ್ಸಾಮ್ನ ಅಟೆಂಡ್ ಮಾಡ್ತಾರೆ. ಕೆಲವರು ಕಾರಣಾಂತರಗಳಿಂದ ಅಟೆಂಡ್ ಮಾಡೋಕ್ಕಾಗಿರಲ್ಲ, ದೂರ ಇದೆ ಎಕ್ಸಾಮ್ ಸೆಂಟ್ರು, ಅಥವಾ ಕೆಲವರಿಗೆ ಮೆಸೇಜೇ ರೀಚ್ ಆಗಿಲ್ಲ ಎಕ್ಸಾಮ್ ನಡೀತಿದೆ ಅಂತಂತೇಳಿ. ಇನ್ನು ಕೆಲವರಿಗೆ ಗೊತ್ತೇ ಇಲ್ಲ ಎಕ್ಸಾಮ್ ಆಗ್ತಿರೋದ್ರ ಬಗ್ಗೆ, ಮೆಸೇಜ್ ಅಲ್ಲ, ಅವರಿಗೆ ಎಕ್ಸಾಮ್ ಬಗ್ಗೆ ಗೊತ್ತೇ ಆಗಿಲ್ಲ KPCL ಅವರು ಎಕ್ಸಾಮ್ ಮಾಡ್ತಾಯಿದ್ದಾರೆ ಅಂತೇಳಿ. ಸೊ ಆ ಒಂದು ಕಾರಣಗಳಿಂದ, ಈ ಒಂದು 3 ಉದ್ದೇಶಗಳಿಂದ ಮೆಸೇಜ್ ರೀಚ್ ಆಗಿಲ್ಲ, ಕೆಲವ್ರಿಗೆ ಇನ್ಫಾರ್ಮೇಷನ್ನು ಗೊತ್ತಾಗಿಲ್ಲ ಎಕ್ಸಾಮ್ ನಡೀತಿದೆ ಅಂತೇಳಿ, ಇನ್ನು ಕೆಲವರು ಡಿಸ್ಟೆನ್ಸ್ ದೂರ ಇದೆ ಬೆಂಗಳೂರಲ್ಲಿ. ಯಾಕಂದರೆ ಎಕ್ಸಾಮ್ ನಡೆದಿದ್ದಾಗ ಬೆಂಗಳೂರಲ್ಲಿ ಮಾತ್ರ 6 ಸೆಂಟರ್ಗಳಲ್ಲಿ ನಡೆದಿರಲ್ಲ, ಕೇವಲ ಬೆಂಗಳೂರಲ್ಲಿ ಮಾತ್ರ ಎಕ್ಸಾಮ್ ಸೆಂಟರ್ ಕೊಟ್ಟಿರ್ತಾರೆ. ಸೊ ಬೆಂಗಳೂರಲ್ಲಿ ಮಾತ್ರ ಅಟೆಂಡ್ ಮಾಡಿರ್ತಾರೆ. ಸೊ ಈ ಗುಲ್ಬರ್ಗ, ಯಾದಗಿರಿ, ರಾಯಚೂರು
ಮತ್ತು ದೂರ ದೂರ ಭಾಗಗಳಲ್ಲಿರೋಂಥವ್ರು ಮಂಗಳೂರು ಕೋಸ್ಟಲ್ ಕರ್ನಾಟಕದಲ್ಲಿರೋರು ಆ ಕಡೆ ಇರೋರೆಲ್ಲ ಬೆಂಗಳೂರಿಗೆ ರೀಚ್ ಆಗೋದಕ್ಕೆ ಕಷ್ಟ ಆಗಿರೋ ತೊಂದರೆಗಳಾಗಿರೋ ಕಾರಣದಿಂದ ಅವರು ಅಟೆಂಡ್ ಮಾಡಿರಲ್ಲ. ಹಾಗಾಗಿ ಕೇವಲ 18,000 ಜನ ಮಾತ್ರ ಎಕ್ಸಾಮ್ನ ಕೊಟ್ಟಿರ್ತಾರೆ. ಈಗ ಇಲ್ಲಿರೋ ಪ್ರಶ್ನೆ 25ರಲ್ಲಿ ಕೇವಲ 18,000 ಜನಕ್ಕೆ ಮಾತ್ರ ಕೊಡ್ತಾರೆ ಅಂದರೆ ಕೊಡಲ್ಲ. ಯಾಕಂದರೆ ಇದನ್ನು ರೀಸೆಂಟಾಗಿ ನಡೆದಿರೋ ಎಕ್ಸಾಮ್ ಪ್ರಕಾರ ನೋಡಿಕೊಂಡ್ರೆ 2024 ಮೆಸೇಜಸ್ ಹೋಗಿಲ್ಲ. ಅದಾಗಿನ ನಂತರ ಇಲ್ಲಿ ನೋಡಿ KA ಏನು ಮಾಡಿದ್ದಾರೆ, 40,000 ಜನಕ್ಕೆ ಜನ್ರೇಟ್ ಮಾಡೋ ಬದಲು 50,000ಕ್ಕೂ ಜನ್ರೇಟ್ ಮಾಡಿದ್ದಾರೆ. ಸೊ ಸ್ಟೆಪ್ ಏನೇ ಇದ್ದರೂ ಇನಿಷಿಯಲ್ ಆಗಿ ಏನು ಅಟೆಂಡ್ ಮಾಡಿದಾರಲ್ಲ ಅವ್ರಿಗೆ ತೊಗೊಂಡಿದ್ದಾರೆ. ಸೊ ಟೋಟಲ್ 56,000 ಮೆಂಬರ್ಸ್ಗೂ ಏನು ಮಾಡ್ತಾರೆ, ಎಕ್ಸಾಮ್ನ ಕಂಡಕ್ಟ್ ಮಾಡೋದಕ್ಕೆ ಡಿಸಿಷನ್ ತೊಗೊಳ್ತಾರೆ. ಇದು ನನ್ನ ಅನಾಲಿಸಿಸ್. ಸೊ ನಿಮಗೆ ಇಲ್ಲಿ ಕ್ಲಾರಿಟಿ ಬರಬೇಕಾಗಿರೋದೇನೆಂದರೆ 2018ರಲ್ಲಿ ಎಕ್ಸಾಮ್ 2018ರಲ್ಲಿ ನಡೆದಿದ್ದು 40,000 ಜನಕ್ಕೆ ಮಾತ್ರ ಅಟೆಂಡ್ ಮಾಡಿರ್ತಾರೆ. 2018ರಲ್ಲಿ ನಡೆದಾಗ 56,000 ಜನ ಆಸ್ಪಿರೆಂಟ್ಸು ಅಟೆಂಡ್ ಮಾಡಿರಲ್ಲ. ಅವರು ಅಷ್ಟೇ ಸೇಮ್ ಡಿಸ್ಟೆನ್ಸು ಅಥವಾ ಏನೋ ಒಂದು ಪರ್ಸ್ನಲ್ ಇಶ್ಯೂಸಿಂದನೂ ಅಟೆಂಡ್ ಮಾಡಿರಲ್ಲ. ಈಗ 2024ರಲ್ಲಿ ಹಾಲ್ ಟಿಕೆಟ್ಸ್ 40,000 ಜನಕ್ಕೆ ಮಾತ್ರ ಜನ್ರೇಟ್ ಮಾಡಿರಲ್ಲ, 56,000 ಜನಕ್ಕೂ ಜನ್ರೇಟ್ ಮಾಡಿ ಎಕ್ಸಾಮ್ನ 18,000 ಜನಕ್ಕೆ ಕಂಡಕ್ಟ್ ಮಾಡಿರ್ತಾರೆ. ಯಾಕಂದರೆ 18,000 ಜನ ಮಾತ್ರ ಅಟೆಂಡ್ ಮಾಡಿರ್ತಾರೆ. ಇಲ್ಲಿ ನಿಮಗೆ ಇನ್ನೊಂದು ಕನ್ಫ್ಯೂಷನ್ ಗೊತ್ತಾಗಿರುತ್ತೆ, ಯಾಕೆ ಇದು ಕೆಲವು ಜನ ಸ್ಟೂಡೆಂಟ್ಸಲ್ಲಿ ಕೇವಲ 18,000 ಜನಕ್ಕೆ ಮಾತ್ರ ಅಟೆಂಡ್ ಮಾಡ್ತಾರೆ ಅನ್ನೋ ಕನ್ಫ್ಯೂಷನ್ ಬಂದಿದೆ ಅಂದರೆ, ನೀವು ಕನ್ನಡ ಎಕ್ಸಾಮ್ ನೋಡೋದಾದರೆ, ಕನ್ನಡ ಎಕ್ಸಾಮ್ ಏನು ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನೋಡೋದಾದರೆ ಅಲ್ಲೊಂದು ರಿಲೀಸ್ ಮಾಡಿರುವಂಥ ಸರ್ಕ್ಯುಲರಲ್ಲಿ KA ಮೆನ್ಷನ್ ಮಾಡಿದ್ದಾರೆ, ಯಾರೆಲ್ಲ ಈ ಫೆಬ್ರವರಿ 18ನೇ ತಾರೀಕು ಅಟೆಂಡ್ ಮಾಡಿರ್ತಾರೆ ಅವರು ಮಾತ್ರ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿರ್ತಾರೆ. ಅದು ಕೊಟ್ಟಬೇಕಾಗಿರೋಂಥ ಅಂಶ ಅದು. ಯಾಕಂದರೆ ಈಗ ಅಟೆಂಡ್ ಮಾಡದೇ ಇರೋರು ಫೆಬ್ರವರಿ 18ನೇ ತಾರೀಕು 2024 ಅಟೆಂಡ್ ಮಾಡದೇ ಇರೋಂಥವ್ರು ಕನ್ನಡ ಎಕ್ಸಾಮ್ ಬರದೇ ಇದ್ದರೂ ವೇಸ್ಟ್ ಆಗೋದು. ಯಾಕಂದರೆ ಅವ್ರು ಟೆಕ್ನಿಕಲ್ ಎಕ್ಸಾಮಿಗೆ ಬರದೇ ಇದ್ದರೆ ಅವ್ರು ಶಾರ್ಟ್ ಲಿಸ್ಟಿಗೆ ಕನ್ಸಿಡರ್ ಆಗಲ್ವಲ್ಲ. ಸೊ ಹಾಗಾಗಿನೇ KA ಏನು ಮಾಡಿರ್ತಾರೆ, ಕೇವಲ ಫೆಬ್ರವರಿ 18, 2024 ಯಾರು ಅಟೆಂಡ್ ಮಾಡಿದ್ದಾರೆ ಅವರು ಮಾತ್ರ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತೇಳಿ ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ. ಸೊ ಅದರಲ್ಲಿ ನಿಮಗೆ ಕನ್ಫ್ಯೂಷನೇ ಬೇಡ. ಅಲ್ಲಿ ಅಟೆಂಡ್ ಮಾಡದೇ ಇರೋ ಕಾರಣದಿಂದನೇ ಅವ್ರು ಇಷ್ಟು ಜನಕ್ಕೆ ಮಾತ್ರ ಅಟೆಂಡ್ ಮಾಡಬೇಕಂತ ಹೇಳಿರ್ತಾರೆ. ಈಗ ಇಲ್ಲಿ 2025ಗೆ ಇವರೆಲ್ಲರಿಗೂ ಕೊಡ್ತಾರೆ ಅನ್ನೋದು ನನ್ನ ಉತ್ತರ ಆಗಿರುತ್ತೆ. ಯಾಕಂದರೆ KA ರೀಸೆಂಟಾಗಿ ತೊಗೊಂಡ್ರೆ ಸ್ಟೆಪ್ಸು ಪ್ರಕಾರ ನೋಡಿಕೊಂಡ್ರೆ 56,000 ಜನಕ್ಕೂ ಹಾಲ್ ಟಿಕೆಟ್ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ಇನ್ ಕೇಸ್ ಏನಾದರೂ KA ಎಡವಟ್ಟು ಮಾಡಿದ್ರು ಅಥವಾ KPCL ಅವರು ಇಲ್ಲ ಕೇವಲ 18,000 ಜನಕ್ಕೆ ಮಾತ್ರ ಅಟೆಂಡ್ ಮಾಡಿಸ್ಬೇಕು ಅಂತ ಬಂದರೆ ಅದು ರಾಂಗ್ ಡಿಸಿಷನ್ ಅಂತ ಅನಿಸುತ್ತೆ. ಯಾಕಂದರೆ KA ಅವ್ರ ಕಡೆಯಿಂದ ಮೆಸೇಜಸ್ ರೀಚ್ ಆಗದೆ ಇರೋದು, ದೂರ ಊರುಗಳಿರೋದು ಅಥವಾ ಪರ್ಸನಲ್ ಇಶ್ಯೂಸಿಂದ ಅಟೆಂಡ್ ಮಾಡದೇ ಇರೋರು ಸಾಕಷ್ಟು ಜನ ಇರ್ತಾರೆ. ಅವರಲ್ಲಿ ಯಾರಾದರೂ ಮತ್ತೆ ಏನಾದರೂ ಗೀಸ್ ಅಂತ ಅಪ್ಲೈ ಮಾಡಿಕೊಂಡ್ರೆ ಇದು ಮತ್ತೆ ಎಕ್ಸಾಮ್ ಏನಾಗೋಗುತ್ತೆ, ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಆದಷ್ಟು KA ಅಥವಾ ಆಗಲಿ KPCL ಅವರಾಗಲಿ ಎಲ್ಲರಿಗೂ ಕೊಡೋದು ನನ್ನ ಒಂದು ಒಪಿನಿಯನ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರಿಗೂ ಕೊಟ್ಬಿಟ್ರೆ ಪ್ರಾಬ್ಲಮ್ ಬರಲ್ಲ. ಈ ಎಕ್ಸಾಮು ಆದಷ್ಟು ಬೇಗನೆ ಮುಗಿದುಬಿಟ್ಟು ಯಾರ್ಯಾರಿಗೆ ಏನೇನೋ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋರು ಇರ್ತಾರೆ ಅವ್ರದ್ದೆಲ್ಲ ಬೇಗನೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂದು ಬೇಗನೆ ಜಾಬ್ಗೆ ಜಾಯ್ನ್ ಆಗ್ತಾರೆ. ಸೊ ನೋಟಿಫಿಕೇಷನ್ ಬೇಗನೆ ಕಂಪ್ಲೀಟ್ ಆಗಬೇಕು ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗದಂತೆ ಈ ಎಕ್ಸಾಮ್ ನಡಿಬೇಕು. ಅದು ನಡಿಬೇಕು ಅಂತಂದರೆ KA ಅವರು ಮಾಡಬೇಕಾಗಿರುವಂಥ ಡ್ಯೂಟಿ ಅವ್ರು ಮಾಡಬೇಕು. ಯಾವ್ಯಾವ ಥರದ ಪಾಯಿಂಟ್ಸು, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕೊಡೋದು, ಮತ್ತು ಅದಾಗಿ ನಂತರ ಕನ್ನಡ ಎಕ್ಸಾಮ್ ಕ್ಲಾರಿಟಿ ಬಗ್ಗೆ ಕೊಡೋದು, ಅದಾಗಿ ನಂತರ ಕನ್ನಡ ಎಕ್ಸಾಮ್ ಏನು ರಿಟರ್ನ್ ಇರುತ್ತಾ ಅಥವಾ MCQs ಇರುತ್ತಾ ಅನ್ನೋದ್ರ ಬಗ್ಗೆ, ಅಥವಾ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಾನು ಏನು ಪ್ರೀವಿಯಸ್ ಆಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡೌಟ್ ಕ್ಲಾರಿಫಿಕೇಷನ್ ಅಂತೇಳಿ. ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಪಾಯಿಂಟ್ಸ್ ಬಗ್ಗೆ KA ಒಂದು ಕ್ಲಾರಿಟಿ ಕೊಟ್ಬಿಟ್ರೆ, KA ಮತ್ತು KPCL ಅವರು ಇವರಿಬ್ಬರು ಸೇರ್ಕೊಂಡು ಕ್ಲಾರಿಟಿ ಕೊಟ್ಬಿಟ್ರೆ ಇನ್ನು ಮುಂದೆ ಮತ್ತೆ ಕೋರ್ಟ್ಗೆ ಕೇಸ್ ಹೋಗುವಂಥ ಸಂದರ್ಭ ಬರೋದಿಲ್ಲ. ಅದಾಗಿ ನಂತರ ಇನ್ನೂ ಒಂದೇನಿದೆ, KPCL ಅವರು KA ತೊಗೊಳ್ಬೇಕಾಗಿರುವಂಥ ನಿರ್ಧಾರ ಇದು ಒಂದು, ಎಷ್ಟು ಜನ ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಬೇಕಂತೇಳಿ. ಸೊ ನನ್ನ ಒಪಿನಿಯನ್ ಪ್ರಕಾರ ಇವರೆಲ್ಲರಿಗೂ ಕೊಟ್ಟರೆ ಉತ್ತಮ ಆಗುತ್ತೆ. ಇದು ಯಾವುದೇ ಥರದ ಒಂದು ಗೊಂದಲ ಕ್ರಿಯೇಟ್ ಮಾಡೋಲ್ಲ ಆಸ್ಪಿರೆಂಟ್ಸ್ ಮಧ್ಯದಲ್ಲಿ. ಮತ್ತು ಅಪರ್ಚುನಿಟಿ ಕೊಟ್ಟಂಗೆ ಇಲ್ಲಿ ನೋಡಿ 56,000 ಜನ ಅಂತ ಕೇಳೋದಕ್ಕಷ್ಟೇ, ಅದರೊಳಗಡೆ ಎಷ್ಟೋ ಜನ ಲೈಫಲ್ಲಿ ಸೆಟ್ಲಾಗಿ ಹೋಗಿರ್ತಾರೆ, ಬೇರೆ ಜಾಬ್ಗಳಾಗಿರುತ್ತೆ, ಕೆಲವರು ಬೇಡ ಅಂತ ಬಿಟ್ಟಿರೋರು ಇರ್ತಾರೆ. ಸೊ ಮತ್ತೆ ನಿಮಗೆ ಇದೇ ಆಸ್ಪಾಸು 18,000 ಆಸ್ಪಾಸ್ ಬರ್ಬೋದು, ಏನೋ ಒಂದು 30,000 ಮ್ಯಾಕ್ಸಿಮಮ್ ರೀಚ್ ಆಗ್ಬೋದು, ಅಥವಾ 20,000 ಕ್ರಾಸ್ ಆಗ್ಬೋದು ಅಷ್ಟೇ. ಸೊ ನೋಡಿ, ಎಷ್ಟೇ ಜನ ಆಸ್ಪಿರೆಂಟ್ಸ್ ಇರಲಿ ಅದಕ್ಕೆ ನೀವು ಯೋಚನೆ ಮಾಡಬಾರ್ದು. ನೀವು ನಿಮ್ಮ ಪ್ರಿಪರೇಷನ್ ಬಗ್ಗೆ ಯೋಚನೆ ಮಾಡಬೇಕು. ಪ್ರಿಪರೇಷನ್ನ ಚೆನ್ನಾಗಿ ಮಾಡಿ, ಎಕ್ಸಾಮ್ ತಾನಾಗೆ ಕ್ಲಿಯರ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ನೀವು ಈಗಾಗಲೇ ವರ್ಕ್ ಮಾಡಿದ್ದೀರಾ, ಇದರಲ್ಲಿ ಸ್ಟ್ರಗಲ್ ಮಾಡಿದ್ದೀರಾ, ಯಾರೆಲ್ಲ ಲಿಸ್ಟಲ್ಲಿ ಬಂದಿದ್ದೀರಾ ಅವರು ಬೇಜಾರಾಗೋಕ್ಕೆ ಹೋಗ್ಬೇಡಿ. ಕೋರ್ಟಲ್ಲಿ ಏನೇ ಡಿಸಿಷನ್ ಬರಲಿ, ಹೈಕೋರ್ಟಲ್ಲಿ ಕ್ಲಿಯರ್ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಡಿಸಿಷನ್ ಬರಲಿ, ಯಾವುದೇ ಬಂದರೂ ಆ್ಯಕ್ಸೆಪ್ಟ್ ಮಾಡಿ ಪ್ರೊಸೀಡ್ ಆಗಿ. ಡಿಸಿಷನ್ ಬರೋವರೆಗೂ ವೆಯ್ಟ್ ಮಾಡ್ಕೋಬೇಡಿ. ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ ಅಂತ ಕಾಯ್ಕೊತ ಕೂತ್ಕೊಂಡು ಬಂದಿದ್ದ ನಂತರ ಅಥವಾ ಡಿಸಿಷನ್ ಆದ ನಂತರ ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀನಿ ಅಂದರೆ ನಿಮ್ಮ ಒಂದು ರಾಂಗ್ ಡಿಸಿಷನ್ ಆಗುತ್ತೆ. ಸೊ ಡಿಸಿಷನ್ ಏನಾದರೂ ಬರಲಿ, ಅದು ನಿಮ್ಮ ಕಡೆಗಾದರೂ ಬರಲಿ, ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋ ಕಡೆಗಾದರೂ ಬರಲಿ ಅಥವಾ ಈ ಎಕ್ಸಾಮ್ ಕಡೆಗಾದರೂ ಹೋಗಲಿ, ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಅದು ಬೆಟರ್ ಡಿಸಿಷನ್ ಅಂತ ನನಗನ್ಸುತ್ತೆ. ಸೊ ನೀವು ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಂದರೆ ನಿಮಗೆ ಪಾಸಿಟಿವ್ ಇದು ಏನು ಅಪಾಯಿಂಟ್ಮೆಂಟ್ ಲೆಟರ್ ಬಂತಾ ತೊಗೊಂಡು ಖುಷಿಯಾಗಿ ಜಾಬ್ಗೆ ಜಾಯ್ನ್ ಆಗಿ. ಇನ್ ಕೇಸ್ ಎಕ್ಸಾಮ್ ಆಯಿತಾ, ಪ್ರಿಪೇರ್ ಆಗ್ತಿರ್ತೀರ, ಎಕ್ಸಾಮ್ನ ಅಟೆಂಡ್ ಮಾಡಿ. ಸೊ ಎರಡೂ ಕೇಸಲ್ಲಿ ನೀವು ನ್ಯೂಟ್ರಲ್ ಎಂಡಲ್ಲಿ ಇರ್ತೀರ. ಅದಾಗಿ ನಂತರ ಇನ್ನೊಂದು ಕಾಮನ್ ಆಗಿ ನನಗೆ ಸ್ಟೂಡೆಂಟ್ಸ್ ಕಾಲ್ ಮಾಡಿದಾಗ ಇದ್ರ ಬಗ್ಗೆ ಒಂದು ಕೇಳ್ತಾ ಇದ್ದಾರೆ,
ಕೋರ್ಸ್ ಬಗ್ಗೆ ಕೇಳ್ತಾರೆ. ಕೋರ್ಸ್ ಬಗ್ಗೆ ನಾನು ಹೇಳ್ತಿರೋದಿಷ್ಟೇ, KPCL ಅವ್ರು ಅಫಿಷಿಯಲಾಗಿ ಕನ್ಫರ್ಮೇಷನ್ ಮಾಡಿದ ನಂತರ ಕೋರ್ಸ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ನನ್ನ ಸಜೆಷನ್ ನಿಮ್ಮ ಕಡೆಗೆ ನಿಮಗಿರೋದು ನನ್ನ ಸಜೆಷನ್ ಏನಂದರೆ, ಸೊ ಕೋರ್ಸ್ ಯಾವುದಾದ್ರೂ ತೊಗೊಳ್ಳಿ ಅಥವಾ ಪ್ರಿಪರೇಷನ್ ಅಂತೂ ಸ್ಟಾರ್ಟ್ ಮಾಡಿ. ಕೋರ್ಸ್ ತೊಗೊಳ್ಳಿ ಬಿಡಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ಯಾರಾದರೂ ನಿಮ್ಮಲ್ಲಿ ಕೋರ್ಸ್ ತೊಗೊಳ್ಬೇಕು ಅನ್ನೋ ಯೋಚನೆಯಲ್ಲಿ ಇದ್ರಿ ಅಥವಾ ಯಾವುದಾದ್ರೂ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಇದ್ರಿ ಅಂದರೆ, ನೀವು ಡಿಸಿಷನ್ ಯಾವಾಗ ತೊಗೊಳ್ತೀರ ಅಂದರೆ, ಅಫಿಷಿಯಲಾಗಿ KPCL ಅವರು ಕನ್ಫರ್ಮೇಷನ್ ಕೊಟ್ಟಿದ್ದ ನಂತರನೇ ಕ್ಲಾಸಸ್ಗೆ ಜಾಯ್ನ್ ಆಗುವಂಥ ಯೋಚನೆ ಮಾಡಿ. ಏನಕ್ಕಂದರೆ ಇನ್ ಕೇಸ್ ಏನಾದರೂ ಉಲ್ಟಾ ಆಯಿತು, 99.99% ನನ್ನ ಕಡೆಯಿಂದನೂ ಇದು ಎಕ್ಸಾಮ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಆ 0.01% ಸ್ಟ್ರಾಂಗ್ ಆಗಿ ಏನಾದರೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕಡೆ ಬಂತು ಅಂದರೆ ಆಗ ನಿಮಗೆ ಇಶ್ಯೂ ಆಗಬಾರ್ದು. ಸೊ ಏನೇ ಇದ್ದೂ ಅಫಿಷಿಯಲಾಗಿ ಕನ್ಫರ್ಮೇಷನ್ ಆಗಿದ ನಂತರ ಬಂದರೆ ನೀವು ಸೇಫ್ ಸೈಡಲ್ಲಿ ಇರ್ತೀರ. ಅಫಿಷಿಯಲಾಗಿ ಕನ್ಫರ್ಮೇಷನ್ ಆಗಿದ್ದೇ ಜಾಯ್ನ್ ಆಗಿ ತೊಂದರೆನೇ ಇಲ್ಲ. ಜಾಯ್ನ್ ಆಗೋಕ್ಕಿಂತ ಕನ್ಫರ್ಮೇಷನ್ ಬರೋಕ್ಕಿಂತ ಮುಂಚೆನೇ ಜಾಯ್ನ್ ಆದ್ರಿ, ಕೇಸ್ ಏನಾದರೂ ಸ್ವಲ್ಪ ಉಲ್ಟಾ ಆಯಿತು ಅಂದರೆ ಮತ್ತೆ ನೀವು ಪ್ರಾಬ್ಲಮ್ ಆಗ್ಬೋದು ಅಂದರೆ ಏನು, ಪೆಟ್ಟಾಗ್ಬೋದು, ನಿಮಗೆ ದುಡ್ಡು ಸುಮ್ಮನೆ ಲಾಸ್ ಮಾಡ್ಕೊಳ್ಬೋದು ಅಲ್ವಾ, ಪ್ರಿಪರೇಷನ್ ಸುಮ್ಮನೆ ಸ್ಟಾರ್ಟ್ ಮಾಡಿದ್ನಲ್ಲ ಅಂತ ಅನಿಸ್ಬೋದು. ಸೊ ಇವೆರಡನ್ನ ಅವಾಯ್ಡ್ ಮಾಡೋದಕ್ಕೆ ಬೆಟರ್ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದ್ದ ನಂತರನೇ ಯಾವುದೇ ಕ್ಲಾಸಸ್ಗೆ ಜಾಯ್ನ್ ಆಗೋದ್ರ ಬಗ್ಗೆ ಎಚ್ಚರ. ಆನ್ಲೈನ್ ಕ್ಲಾಸಸ್ ಇರ್ಬೋದು ಅಥವಾ ರೆಕಾರ್ಡೆಡ್ ವಿಡಿಯೋ ಕೋರ್ಸ್ ತೊಗೊಳ್ಳೋದಿರ್ಬೋದು ಅಥವಾ ಯಾವುದಾದ್ರೂ ಇನ್ಸ್ಟಿಟ್ಯೂಟಲ್ಲಿ ಮಟೀರಿಯಲ್ ಪರ್ಚೇಸ್ ಮಾಡೋದ್ರ ಬಗ್ಗೆ ಇರ್ಬೋದು, ಯಾವುದೇ ಇರಲಿ ಒಟ್ಟಿಗೆ ಜಾಯಿನ್ ಆಗಬೇಕು ಅನ್ನೋ ವಿಚಾರದ ಬಗ್ಗೆ ಅಫಿಷಿಯಲಾಗಿ ಕನ್ಫರ್ಮೇಷನ್ ಆಗಿದ್ದ ನಂತರನೇ ಡಿಸಿಷನ್ ಮಾಡಿ. ಅಲ್ಲಿವರೆಗೂ ಆ ಕೋರ್ಸ್ ಬಗ್ಗೆ ಯೋಚನೆ ಮಾಡೋದನ್ನು ಡ್ರಾಪ್ ಮಾಡಿ ಪ್ರಿಪರೇಷನ್, ನಿಮ್ಮ ಸೆಲ್ಫ್ ಪ್ರಿಪರೇಷನ್ ಮಾಡೋದ ಕಡೆಗೆ ಯೋಚನೆ ಮಾಡಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಮೆಕ್ಯಾನಿಕಲ್ ಕಂಟೆಂಟು ನನ್ನ ಒಂದು ಚಾನಲಲ್ಲಿದೆ. ನೀವು ಪ್ಲೇಲಿಸ್ಟಲ್ಲಿ ಹೋದರೆ KPCL ಕಂಟೆಂಟ್ ಅಂತ ತೆಗೆದ್ರೆ ಅಥವಾ KPCL ಫೋಲ್ಡರ್ ತೆಗೆದ್ರೆ ಅಲ್ಲಿ ನಿಮಗೊಂದು 30-35 ವೀಡಿಯೋಸ್ ಏನೋ ಅವೈಲೇಬಲ್ ಇರುತ್ತೆ. ಸೊ ಆ ವೀಡಿಯೋಸ್ನ ನೀವು ಮೀನ್ ವೈಲಲ್ಲಿ ಅಂದರೆ ಅಫಿಷಿಯಲ್ ಕನ್ಫರ್ಮೇಷನ್ ಮಾಡೋವರೆಗೂ ನೀವು ನೋಡ್ಕೊಳ್ತಾ ಹೋಗ್ಬೋದು. ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಕಡೆಯವರು ಈ ನೌಕರಿ ಗೆಳೆಯ ಅಂತ ಚಾನಲ್ ಇದೆ, ಅಲ್ಲಿ EEE ಮತ್ತು ECಗೆ ಅವರು EEE ಮಾಡ್ತಾ ಇರ್ತಾರೆ. ಸೊ ನೀವು ಆ ಕಂಟೆಂಟ್ನ ಬಳಕೆ ಮಾಡ್ಬೋದು. ಸೊ ಅವರು ನಮ್ಮ ಒಂದು ನಾವೇನು ಕಂಟೆಂಟ್ನ ಡೆವಲಪ್ ಮಾಡ್ಕೊಡ್ತೀವಿ ಇನ್ಸ್ಟಿಟ್ಯೂಟ್ ಅವ್ರ ಕಡೆಗೆ, ಅವರು ಕಂಟೆಂಟ್ನ ಡೆವಲಪ್ ಮಾಡ್ಕೊಡ್ತಾರೆ. ಹಾಗಾಗಿ ನೀವು ಅಲ್ಲಿಂದ ಎಲೆಕ್ಟ್ರಿಕಲ್ ಹಾಗೂ ECಯ ಕಂಟೆಂಟ್ನ ಬಳಕೆ ಮಾಡ್ಬೋದು. ಸೊ ನಿಮಗೆ ಮೀನ್ ವೈಲ್ ಅಫಿಷಿಯಲ್ ಕನ್ಫರ್ಮೇಷನ್ ಬರೋವರೆಗೂ ಟೈಮ್ನ ವೇಸ್ಟ್ ಮಾಡ್ದಂಗೆ, ಸರ್ ನಮಗೆ ನೋಟ್ಸ್ ಏನೋ ಇದೆ ಪ್ರಿಪೇರ್ ಆಗೋಕ್ಕಾಗ್ತಾ ಇಲ್ಲ, ಯಾವುದಾದ್ರೂ ವೀಡಿಯೋಸ್ ಇದ್ದರೆ ಬೆಸ್ಟು ಅನ್ನೋದಕ್ಕೆ ನಾನು ಈ ಒಂದು ಸಜೆಷನ್ ಕೊಡ್ತಾಯಿದ್ದೀನಿ. ಸೊ ನನ್ನ ಚಾನಲಲ್ಲಿ KPCL ಫೋಲ್ಡರ್ನ ಓಪನ್ ಮಾಡಿದ್ರೆ ನಿಮಗೆ ಮೆಕ್ಯಾನಿಕಲ್ ಕಂಟೆಂಟ್ ಸಿಗುತ್ತೆ. ಅದೇ ರೀತಿಯಲ್ಲಿ ನೌಕರಿ ಗೆಳೆಯನ ಚಾನಲ್ ಇದೆಯಲ್ಲ, ಆ ಚಾನಲಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಹಾಗೂ ECಗೆ ಮತ್ತು ಇನ್ಸ್ಟ್ರುಮೆಂಟೇಷನ್ಗೂ ಅವ್ರು ಮಾಡಿದ್ದಾರೆ ಅನಿಸುತ್ತೆ. ನೀವು ಒಂದು ಸಲ ವ್ಯೂ ಮಾಡಿ ಅಲ್ಲಿಂದ ನೀವು ಆ ಕಂಟೆಂಟ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡಬೇಕಾಗಿರುವಂಥ ಇನ್ಫಾರ್ಮೇಷನು. ನಿಮಗೆ ಈ ಇನ್ಫಾರ್ಮೇಷನ್ ಮೇಲೆ ಏನಾದರೂ ಕಮೆಂಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟಿಗೆ ತಕ್ಕಂತೆ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇನ್ ಕೇಸ್ ಏನಾದರೂ ನೀವು ಏನೇ ಇರಲಿ, ಕಮೆಂಟ್ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ಆಲ್ವೇಸ್ ಐ ವೆಲ್ಕಮ್ ಫಾರ್ ಆಲ್ ಕಮೆಂಟ್ಸ್. ಸೊ ಏನೇ ಕಮೆಂಟ್ ಬಂದರೂ ಆ ಕಮೆಂಟಿಗೆ ನಾನು ರಿಪ್ಲೈ ಕೊಡ್ತೀನಿ. ಸೊ ನಿಮ್ಮ ಒಪಿನಿಯನ್ ಏನಿದೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ. ಸೊ ಓವರಾಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕಾಗಿದ್ದೇನು, ಯಾರೆಲ್ಲ ಅಟೆಂಡ್ ಮಾಡ್ಬೋದು ಅಂತಂದರೆ 56,000 ಮೆಂಬರ್ಸ್ಗೂ KEದವರು ಏನು ಮಾಡಿಕೊಡ್ತಾರೆ, ಅಪಾರ್ಚುನಿಟಿನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಪಿನಿಯನ್ನು ಎಲ್ಲರಿಗೂ ಕೊಡ್ತಾರಂತಾನೆ, ಅಥವಾ ಈ ಒಂದು ಅನಾಲಿಸಿಸ್ ನನಗೆ ತಿಳಿಸ್ತಾ ಇರೋದನ್ನು ಎಲ್ಲರಿಗೂ ಕೊಡ್ತಾರಂತಾನೆ. ಯಾಕಂದರೆ 2018 ನಡೆದಿರುವಂಥ ಎಕ್ಸಾಮಲ್ಲಿ ಏನು 40,000 ಜನ ಅಟೆಂಡ್ ಮಾಡಿದ್ರು, ಅವ್ರಿಗೆ ಮಾತ್ರ 2024 ಹಾಲ್ ಟಿಕೆಟ್ನ ಜನ್ರೇಟ್ ಮಾಡಿರಲ್ಲ, ಎಲ್ಲರಿಗೂ ಜನ್ರೇಟ್ ಮಾಡಿರ್ತಾರೆ. ಇದೇ ನನ್ನ ಒಂದು ಸ್ಮಾಲ್ ಅನಾಲಿಸಿಸು. ಸೊ ಈಗಲೂ 2025 ಅಥವಾ 26 ನಡೆಯುವಂಥ ಎಕ್ಸಾಮನ್ನು 56,000 ಜನಕ್ಕೆ ಜನ್ರೇಟ್ ಮಾಡ್ತಾರೆ, 18,000 ಜನಕ್ಕೆ ಜನ್ರೇಟ್ ಮಾಡ್ದಂಗೆ 56,000 ಮೆಂಬರ್ಸ್ಗೆ ಜನ್ರೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. 56,000 ಮೆಂಬರ್ಸ್ಗೆ ಹಾಲ್ ಟಿಕೆಟ್ನ ಇಶ್ಯೂ ಮಾಡುವಂತಾರೆ ಅಥವಾ 56,000 ಮೆಂಬರ್ಸ್ಗೆ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಥರದ ಗೊಂದಲ ಬರಬಾರ್ದಂದರೆ ಮಾಡಿಕೊಡೋದು ಉತ್ತಮ. ಮಾಡಿಕೊಟ್ಬಿಟ್ರೆ ಈ ಪ್ರಾಸೆಸ್ಸು ಸ್ವಲ್ಪ ಬೇಗನೆ ಮುಗಿಯುತ್ತೆ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಏನಾದರೂ ಕೇಳಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನೊಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ಆ ಚಾನಲಲ್ಲಿ ನಿಮಗೆ KPCLನ ಅಫಿಷಿಯಲ್ ಏನೇ ಅಪ್ಡೇಟ್ಸ್ ಇದ್ರೂ ಆ ಒಂದು ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೂ ಮಟೀರಿಯಲ್ ಏನಾದರೂ ಶೇರಿಂಗ್ ಮಾಡೋದಿದ್ದರೆ ಆ ಒಂದು ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಾಗೂ ನೀವು ಏನಾದರೂ ನನಗೆ ಪರ್ಸ್ನಲಾಗಿ ಕೇಳಿರ್ತಾರಲ್ಲ ಅದರ ಡೌಟ್ಸ್ನು ಅಲ್ಲಿ ನಾನು ಕ್ಲಿಯರ್ ಮಾಡ್ತೇನೆ. ಏನೇ ಇದ್ದನು ಒಟ್ಟಿಗೆ ನಾನು ಆ ಒಂದು ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸೊ ಆ ಚಾನಲ್ಗೆ ಜಾಯ್ನ್ ಆಗೋದಕ್ಕೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಮುಖಾಂತರ ಆ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.